ಷಡಾಕ್ಷರಿ ಪಟಾಕಿ ಶಿವಮೊಗ್ಗ ಅಲ್ಲ ಗುಲ್ಬರ್ಗಕ್ಕೂ ಕೇಳಿಸ್ತಾ ಇತ್ತು. ಬಂಧುಗಳೇ, ಹಿಂದೆ ಯಾರು ನಿಲ್ಲಬಾರದು ಅಂತಾನೆ ನಾನು ಗಿಡಿ ಬಂದಿದ್ದು. ನಿಮ್ಗೆ ಸೇರ್ತ ಕೂತ್ಕೊಳ್ಳು, ಜನ ಸೇರ್ಕೊಟ್ಟವ್ ನಿಮ್ಗೆ. ಎಲ್ಲ ಬಹಳ ನೋಡಿದ್ರಪ್ಪ ನಾನು. ಬಂಧುಗಳೇ, ನೂತನವಾಗಿ ಪ್ರಜಾಗೆ ಒಂದು ಕಾರ್ಯಾಂಗ, ಆ ಕಾರ್ಯಾಂಗದ ಭಾಗವಾದಂತ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ 2ನೇ ಬಾರಿ ಆಯ್ಕೆಯಾದಂತಹ ಮಿತ್ರ ಷಡಾಕ್ಷರಿ ಅವರೇ, ಕಾರ್ಯದರ್ಶಿಗಳಂತ ಗಿರಿಗೌಡ್ರೆ, ಗೌರವ ಅಧ್ಯಕ್ಷರಂತ ಬಸವರಾಜರವರೇ, ಶಿವರುದ್ರಯ್ಯನವರೇ, ಕಾರ್ಯಾಧ್ಯಕ್ಷರಂತ ಮಲ್ಲಿಕಾರ್ಜುನರವರೇ, ಎಲ್ಲ ಹಿರಿಯ ಉಪಾಧ್ಯಕ್ಷಗಳೇ, ರವಿಕುಮಾರ್ ಅವರೇ, ಮತ್ತು ಚುನಾವಣೆಯಲ್ಲಿ ಬಹಳ ಹೋರಾಟವನ್ನು ಮಾಡಿ ಗೆದ್ದು ಸೋತು ಸ್ಪರ್ಧೆಯನ್ನ ಮಾಡಿ ಸ್ಪರ್ಧಾ ಮನೋಭಾವದಿಂದ ಚೇತರಿಸಿಕೊಳ್ತಾ ಇರುವಂತ ಎಲ್ಲ ನೌಕರ ಬಂಧುಗಳೇ, ನಾನು 2 ಕಾರ್ಯಕ್ರಮಕ್ಕೆ ಬರಕ್ಕಾಗಲಿಲ್ಲ. ಷಡಾಕ್ಷರಿ ಹೇಳಿದಾಗೆ ಒಂದಿನ ರಾಜ್ಯಸಭಾ ಎಲೆಕ್ಷನ್, ಇನ್ನೊಂದು ದಿನ ಬೇರೆ ಒಂದು ಕಾರ್ಯಕ್ರಮ. ನಾನೇನು ಬರಬಾರದು ಅಂತಲ್ಲ, ನಾನು 89ರಿಂದ ಅಸೆಂಬ್ಲಿಯಲ್ಲಿ ಇರೋನು. ಕಾರ್ಯಾಂಗದ ವ್ಯವಸ್ಥೆ ಸರ್ಕಾರಿ ನೌಕರರ ಜವಾಬ್ದಾರಿ ಏನು ಅಂತ ನನಗೆ ಅರಿವಿದೆ. ದೇವಸ್ಥಾನಕ್ಕೆ ಹೋಗ್ತೇವೆ, ದೇವರ ಹತ್ರ ಏನು ಮಾತಾಡಬೇಕು ಅಂತ ನಮ್ಗೆ ಗೊತ್ತಾಗುದಿಲ್ಲ. ದೇವರು ನಮಗೂ ಮಧ್ಯದಲ್ಲಿ ಒಬ್ಬ ಪೂಜಾರಿ ಇರ್ತಾನೆ. ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಭವತಿ ಶಂಕರ. ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರನ ಕಾಣಬಹುದಂತೆ. ಹಂಗೆ ಸರ್ಕಾರದ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಸಂವಿಧಾನದ ವ್ಯವಸ್ಥೆಯಲ್ಲಿ ಭಕ್ತನಿಗೂ ಭಗವಂತನಿಗೂ ಮಧ್ಯ ವ್ಯವಹಾರ ಮಾಡಲಿಕ್ಕೆ ದೇವಸ್ಥಾನ ಇದ್ರೂ ಕೂಡ ದೇವರು ನಿಮಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಸೊ ಅದಕ್ಕೆ ನೀವೆಲ್ಲ ನಮ್ಮ ದೇವಸ್ಥಾನದಲ್ಲಿರೋ ಪೂಜಾರಿಗಳ ತರ ಹೆಂಗೆ ದೇವ್ರನ್ನ ಹೊರ ಕೇಳಕ್ಕೆ ಬರ್ತಾರೋ ಕಷ್ಟ ಸುಖನ, ಹಂಗೆ ಸಾಮಾನ್ಯ ಜನ ನಮ್ಮಂಥವ್ರೆಲ್ಲ ನಿಮ್ಮ ಹತ್ರ ಬಂದು ಕೈ ಮುಗಿದು ನಮ್ಮನ್ನ ರಕ್ಷಣೆ ಮಾಡಲಿಕ್ಕೆ, ನಮ್ಮ ಕಷ್ಟ ಸುಖ ನಿಭಾಯಿಸಿ ಅಂತ ಕೇಳಲಿಕ್ಕೆ ಬರ್ತಾರೆ. ಅದು ನಿಮ್ಮೆಲ್ಲರೂ ಕೂಡ ಮೊದಲು ತಲೆಯಲ್ಲಿ ಇರಲಿ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ನೆನಪು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಮಗುವಿಗೆ ತಾಯಿ ಮೇಲೆ ನಂಬಿಕೆ, ಮರಕ್ಕೆ ತನ್ನ ಬೇರ ಮೇಲೆ ನಂಬಿಕೆ. ಆ ಬೇರು ಗಟ್ಟಿದ್ರೆ ತಾನೇ ಆ ಮರ ನಿಂತ್ಕೊಳ್ಳೋಕೆ ಸಾಧ್ಯ. ಸೊ ತಂದೆ ತಾಯಿದಿರಿಗೆಲ್ಲ ತನ್ನ ಮಕ್ಕಳ ಮೇಲೆ ನಂಬಿಕೆ. ನನ್ನ ಗೌರವನ ಉಳಿಸ್ತಾನೆ, ನನ್ನ ಬಾಳು ಬದುಕನ್ನು ಕಾಪಾಡ್ತಾನೆ, ನನ್ನ ಹೆಸರನ್ನು ಉಳಿಸ್ತಾನೆ ಅಂತೇಳಿ ನಂಬಿಕೆ. ಸೊ ಭಕ್ತನಿಗೆ ಭಗವಂತನ ಮೇಲೆ ನಂಬಿಕೆ. ನಾನು ನಮ್ದಂತ ನನ್ನ ಬೇಡಿಕೆ ಇಟ್ಟದನ್ನ ನನಗೆ ಭಗವಂತ ಈಡೇರಿಸ್ತಾನೆ ಅಂತ. ಹಂಗೆ ನನಗೆ ಈ DK ಶಿವಕುಮಾರ್ಗೆ ನಿಮ್ಮೆಲ್ಲರ ಸರ್ಕಾರ ನೌಕರ ಮೇಲೆ ಈ ರಾಜ್ಯ ಅಭಿವೃದ್ಧಿ ಆಗ್ತದೆ ಅಂತೇಳಿ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ. ಸರ್ವಜ್ಞ ಒಂದ್ ಕಡೆ ಒಂದು ಮಾತು ಹೇಳೋದನ್ನ, ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವನಿಲ್ಲ. ಅಂದ್ರೆ ನಿಂಬೆ ಇದೆಯಲ್ಲ, ಬಂದ ತಕ್ಷಣ ಕೊಟ್ಟು ನಿಂಬೆ ಎಲ್ಲಾ ಹುಳಿಗಳಕ್ಕಿಂತ ಶ್ರೇಷ್ಠವಾದಂತ ಹುಳಿ ನಿಂಬೆಹಣ್ಣು ಹುಳಿ ಅಂತೆ. ನಮ್ಮ ಹೆಣ್ಮಕ್ಳು ಗೊತ್ತಿರ್ತದೆ, ದ್ರಾಕ್ಷಿ ಹುಳಿ, ನಿಂಬೆಹಣ್ಣು ಹುಳಿ, ಹುಣಸಿನ ಹುಳಿ, ಹಿಂಗೆ ಎಲ್ಲಾ ಹುಳಿಗಳಕ್ಕಿಂತ ಬಹಳ ಶ್ರೇಷ್ಠವಾದ್ದು ನಿಂಬೆ ಹಣ್ಣಂತೆ.
ಮಾವಿನಕಾಯಲ್ಲಿ ಉಳಿಯುತ್ತದೆ. ಎಲ್ಲದಕ್ಕೂ ಶ್ರೇಷ್ಠವಾದದ್ದು ನುಂಬೆಹಣ್ಣಲ್ಲಿ. ದುಂಬಿಗೆ ಕರಿನ ಕಪ್ಪು ಈ ಮೈಕಲ್ಲಿದೆ, ಕೂದಲಲ್ಲಿದೆ, ಬಟ್ಟೆಲಿದೆ. ನಮ್ಮ ಹಳ್ಳಿಲಿ ಗ್ಲಾಸ್ ಇದ್ದಂಗೆ ಇರ್ತದಂತೆ ದುಂಬಿ, ಕರಿ ದುಂಬಿ. ಅದು ಬಹಳ ಶ್ರೇಷ್ಠವಾದ ದುಂಬಿ, ಕಪ್ಪು ಆ ದುಂಬಿ ಮೇಲೆ ಇರ್ತದಂತೆ. ಶಂಭುಕ್ಕಿಂತ ಅಧಿಕ ದೇವರಿಲ್ಲ. ನಾವೆಲ್ಲ ಹಿಂದೂ ಧರ್ಮದಲ್ಲಿ ಶಂಭು ಅಂದ್ರೆ ಶಿವ, ಪರಮೇಶ್ವರ. ಎಲ್ಲಾ ದೇವರು ದೊಡ್ಡ ದೇವರು ಪರಮೇಶ್ವರ ಅಂತ ನಾವು ಕರಿತೇವೆ. ಅದಾದ್ಮೇಲೆ ಏನ್ ಹೇಳ್ತಾರೆ ಅಂದ್ರೆ, ನಿಂಬೆಗಿನ್ ಮುಳಿ ಇಲ್ಲ, ದುಂಬಿಗಿನ್ ಕರಿ ಇಲ್ಲ, ಶಂಭುಕ್ಕಿಂತ ಅಧಿಕ ದೇವನಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ ಅಂತೆ. ಹಂಗೆ ನಿಮ್ಮೆಲ್ಲರ ಪರವಾಗಿ, ಈ ರಾಜ್ಯದಲ್ಲಿರುವಂತ ಎಲ್ಲ ಸರ್ಕಾರ ನೌಕರ ಪರವಾಗಿ ನಿಮ್ಮ ಅಧ್ಯಕ್ಷರು ಸಲಾಕ್ಷರಿ ಅವರು ಹೇಳಿದ್ರು, ನಿಮ್ಮ ಜೊತೆ ಯಾವಾಗಲೂ ನಾವು ಇರ್ತೇವೆ ಅಂತ ಹೇಳಿದ್ದಾರೆ. ಆ ನಂಬಿಕೆ ಉಳಿಸ್ಕೊಳ್ತೀರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಏನಪ್ಪ ಗ್ಯಾರಂಟಿ ಅಂದ್ರೆ ಹೇಳ್ತಿಯಲ್ಲ, ನಾನು ಒಬ್ಬ ಬಡ ನೌಕರ ಇದ್ದಂಗೆ. ನನಗೂ 89ರಿಂದ ಇಲ್ಲಿ ಗಂಟ 34 ವರ್ಷ ಸರ್ವಿಸ್ ಆಗಿದೆ. ನಾನು ಸರ್ಕಾರಿ MLA ಸಂಬಳ ತಗೊಂಡಿದ್ದೀನಿ, ಪೆನ್ಷನ್ ಬಂದದಂತೆ ನನಗೂ. ಸೊ ಹಾಗೆ ನಾನು ಒಬ್ಬ ನೌಕರ, ನಾನು ದೊಡ್ಡ ನೌಕರ, ನೀವು ಚಿಕ್ಕ ನೌಕರು. ಸೊ ಹೆಂಗೆ ಮಗ ತಂದೆಗೆ ಸೇವೆ ಮಾಡಬೇಕು, ತಂದೆ ತನ್ನ ಕುಟುಂಬ ಕಾಪಾಡಬೇಕು. ರಾಜ್ಯದ ಮಂತ್ರಿ ಹಾಗೂ ನೌಕರಗಳು ನಾವುಗಳು ನೀವೆಲ್ಲ ದೇಶ ಸೇವೆ ಮಾಡಬೇಕು. ಅದಕ್ಕೆ ಷಡಾಕ್ಷರಿ ಹೇಳಿದ್ದು, ವಿಧಾನಸೌಧದ ಮೇಲೆ ಕೆಂಗಲ್ ಹನುಮಂತ